ವಿಚಾರವಾಗಿ ನಾನು ಇವತ್ತು ನಮ್ಮ ಊರಿಗೆ ಹೊರಟಿದ್ದೆ. ಹೊರಟಾಗ ಯಾರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದವ್ರಿಗೆ ಪ್ರೋತ್ಸಾಹ ಮತ್ತು ಹೌದು ಹೌದು ಎನ್ನುವ ಪೂಜ್ಯರು ಪರಂ ಪೂಜ್ಯ ಜಗದ್ಗುರು ನಮ್ಮ ವಿಜಯಮಾಂತ ಮಹಾಸ್ವಾಮಿಗಳು ಕುದುರೆಮೂರ್ತಿ ಇವರ ಪಾದಗಳಲ್ಲಿ ನಮಸ್ಕರಿಸಿ ಅವ್ರಿಗೆ ಮೊದಲೇ ನಾನು ದರ್ಶನ ಪಡ್ಕೊಳ್ಬೇಕು ಮತ್ತು ಸಿಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಅವರ ಆಶೀರ್ವಾದದಿಂದ ನಾನು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಬಂದಿದ್ದೇನೆ. ಬಂದಾಗ ಅವೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕೂಡ ಇಲ್ಲಿ ಬರಮಾಡಿಕೊಂಡು ನಿಮ್ಮೆಲ್ಲರ ದರ್ಶನವನ್ನು ಕೂಡ ನೀವೆಲ್ಲ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಸನ್ಮಿತರಾದಂಥ ಮಂಜುವರು ಪೂಜ್ಯರ ವಿಚಾರವಾಗಿ ದಾಸೋಹ ಶಿಕ್ಷಣ ಮತ್ತು ಸಮಾಜದ ಏಳಿಗೆಗೆ ಬಗ್ಗೆ ತಮ್ಮ ಜೀವನ ಪರ್ಯಂತ ಅಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಬಂದಂಥವ್ರು. ಅದರ ಜೊತೆಗೆ ಶಿವಪೂಜೆಗೆ ಹೆಚ್ಚು ಮಹತ್ವ ಕೊಟ್ಟಂಥವ್ರು. ಅಂತ ಪೂಜ್ಯರು ಬಗ್ಗೆ ಮಾತನಾಡುವಾಗ ಅವರ ಮಾರ್ಗದರ್ಶನ ಮತ್ತು ಒಂದು ಒಳ್ಳೆಯ ಸಂಸ್ಕಾರವಾಗಿ ನಾವು ನಮ್ಮಂಥದ್ದವರೆಲ್ಲ ಬೆಳಿಬೇಕಾದ್ರೂ ಅದಕ್ಕೆಲ್ಲ ನಮ್ಮ ಪೂಜ್ಯ ನಮ್ಮ ವಿಜಯಮಾಂತ ಸ್ವಾಮೀಜಿಯವರ ಆಶೀರ್ವಾದನ ಅಂತೇಳಿ ನಾನು ಇಲ್ಲಿ ಇವತ್ತು ಅವರ ಆಶೀರ್ವಾದ ಏನೋ ಒಂದು ಸತೆ ಇಚ್ಚಿಟ್ಟುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಏನೇನು ಈ ಕರ್ನಾಟಕ ರಾಜ್ಯದ ಜನತೆ ಬಗ್ಗೆ ಏನೇನು ನನ್ನ ಎದುರಿಗೆ ಬಂದಂಥ ವಿಷಯಗಳ ಬಗ್ಗೆ ಯಾವುದೇ ಭಯ ಇಲ್ಲದೆ ಚರ್ಚೆ ಮಾಡಿ ಅವಕ್ಕೆಲ್ಲ ಅವಕಾಶ ಮಾಡುವಂಥ ಒಂದು ವ್ಯವಸ್ಥೆ ನಾನು ಮಾಡ್ತೀನಿ. ಅವರ ಆಶೀರ್ವಾದ ಸದಾ ಇರಲಿ. ಮತ್ತೊಮ್ಮೆ ನೀವೆಲ್ಲ ನಮ್ಮ ಸನ್ಮಿತರಾದಂಥ ರಾಯರೆಡ್ಡಿಯವರು ಸಚಿವರಾದ ಅವರು ಕೂಡ ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು. ಅಂಥವರ ಹಿರಿತನದಲ್ಲಿ ನೀವೆಲ್ಲ ಮತ್ತೆ ಈ ಕ್ಷೇತ್ರದ ಏಳಿಗೆಯನ್ನು ಬಯಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು